ಬೋಗ್ಯನ್ವಿಲ್ಲಾ ಇದೊಂದು ಮಲಯಾಳಂ ಸಿನಿಮಾ. ಈಗ ಈ ಸಿನಿಮಾ ಸೋನಿ ಲೈವ್ನಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಲ್ಯಾಂಗ್ವೇಜ್ನಲ್ಲಿ. ಇನ್ನು ಸಿನಿಮಾದಲ್ಲಿ ಫಹದ್ ಫಾಸಿಲ್ ಆ್ಯಂಡ್ ಕುಂಚಾಕೋ ಬಾಬಿನ್ ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಬನ್ನಿ, ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಇದೊಂದು ಸ್ಲೋ ಸ್ಕ್ರೀನ್ ಪ್ಲೇ ಆ್ಯಂಡ್ ನರೇಷನ್ ಇರೋ ಹಾಗೆ ಹೆಚ್ಚು ಥ್ರಿಲ್ಲರ್ ಸೀನ್ಸ್ಗಳು ಇಲ್ಲದೆ ಇರೋ ಥ್ರಿಲ್ಲರ್ ಸಿನಿಮಾ. ಹಾಗೆ ಸಿನಿಮಾದ ಕೊನೆಯ 30 ಮಿನಿಟ್ಸ್ನಲ್ಲಿ ಬರೋ ಟ್ವಿಸ್ಟ್ ತುಂಬ ಚೆನ್ನಾಗಿತ್ತು ಅಂತೀನಿ. ಇನ್ನು ಇದರ ಒಂದೇನು ಸ್ಟೋರಿ ಏನಂದರೆ, ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ಸಿನಿಮಾದ ಹೀರೋ ಹಾಗೆ ಹೀರೋಯಿನ್ ಆದ ರೀತು ಹಾಗೆ ರಾಯ್ಸ್ ಇಬ್ಬರಿಗೂ ಕೂಡ ಗಾಯವಾಗುತ್ತೆ. ಆದರೆ ರೀತುಗೆ ಮಾತ್ರ ತನ್ನ ಹಳೆಯ ನೆನಪುಗಳನ್ನು ಮರೆತು ಹೋಗ್ತಾಳೆ. ಹಾಗೆ ಅವಳಿಗೆ ಯಾವುದೇ ನೆನಪಿನ ಶಕ್ತಿ ಉಳಿಯೋದಿಲ್ಲ, ಅಂದರೆ ಮರೆತು ಹೋಗುವ ಕಾಯಿಲೆ ಬರುತ್ತೆ. ಮುಂದೆ ರೀತುನ ತುಂಬ ಜಾಗರೂಕತೆಯಿಂದ ಕಾಪಾಡಿಕೊಳ್ತಾ ಇರ್ತಾನೆ ರಾಯ್ಸ್. ರೀತು ಪ್ರತಿದಿನ ಒಂದು ಪೇಂಟಿಂಗ್ ಅನ್ನು ಬರಿತಾ ಇರ್ತಾಳೆ. ಆ ಪೇಂಟಿಂಗ್ ಯಾವುದು? ಸೊ ಇದೇ ಟೈಮಲ್ಲಿ ಇಬ್ಬರು ಹುಡುಗಿಯರು ಕಾಣೆ ಆಗ್ತಾರೆ. ಈ ಕೇಸನ್ನು ಸಾಲ್ವ್ ಮಾಡೋಕ್ಕೆ ಬರೋ ಫಹದ್ ಫಾಸಿಲ್ ಈ ಕಾಣೆಯಾದ ಹುಡುಗಿಯರಿಗೂ ರೀತುಗೂ ಏನೋ ಕನೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಮುಂದೆ ಸಿನಿಮಾದಲ್ಲಿ ನೀವು ರೀತುಗೂ ಹಾಗೆ ಈ ಹುಡುಗಿಯರಿಗೆ ಇರೋ ಕನೆಕ್ಷನ್ ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಇದರ ಕಾನ್ಸೆಪ್ಟ್ ಆ್ಯಂಡ್ ಇದರ ಪ್ರೆಸೆಂಟೇಷನ್ ಚೆನ್ನಾಗಿತ್ತು ಅಂತೀನಿ. ಆ್ಯಂಡ್ ಈ ಥರ ಇರೋ ಸ್ಟೋರಿನ ತುಂಬ ಸಿನಿಮಾದಲ್ಲಿ ನೋಡಿರ್ಬೋದು, ಆದರೆ ಇದರಲ್ಲಿ ಪ್ರೆಸೆಂಟ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದರಲ್ಲಿ ಇದ್ದ ಡೀಟೇಲಿಂಗ್ ತುಂಬ ಕನ್ವಿನ್ಸಿಂಗ್ ಆಗಿತ್ತು. ಹಾಗೆ ಫಸ್ಟ್ ಹಾಫ್ನಲ್ಲಿ ಬರೋ ಸೀನ್ಸ್ಗಳು ನಮ್ಮನ್ನು ತುಂಬ ಕನ್ಫ್ಯೂಸ್ ಮಾಡ್ತದೆ. ಆ ರೀತು ಕ್ಯಾರೆಕ್ಟರ್ನ ಕ್ರಿಯೇಟಿವ್ ಆಗಿ ಬರ್ಕೊಂಡಿದ್ದಾರೆ ಅನಿಸ್ತು. ಇನ್ನು ಇದರಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದು ಸ್ಕ್ರೀನ್ ಪ್ಲೇ ತುಂಬ ಸ್ಲೋ ಆಯಿತು ಅನಿಸ್ತು. ಸಿನಿಮಾದಲ್ಲಿ ಥ್ರಿಲ್ಲಿಂಗ್ ಹಾಗೆ ಸಸ್ಪೆನ್ಸ್ನ ಮೇಂಟೈನ್ ಮಾಡೋಕ್ಕೋಗಿ ಎರಡನ್ನೂ ಪ್ರಾಪರಾಗಿ ಹ್ಯಾಂಡಲ್ ಮಾಡೋದ್ರಲ್ಲಿ ಫೇಲ್ ಆದರು ಅಂತೀನಿ. ಸಿನಿಮಾ ಸ್ಟಾರ್ಟಿಂಗಿಂದ ಕೊನೆ ತನಕ ಒಂದೇ ವೇವ್ನಲ್ಲಿ ಹೋಗ್ತಾ ಇರುತ್ತೆ. ಎಲ್ಲೂ ಕೂಡ ಕ್ಯೂರಿಯಾಸಿಟಿ ಅನ್ನೋದು ಬಿಲ್ಡ್ ಆಗೋದೇ ಇಲ್ಲ. ಹಾಗೆ ಫ್ಲ್ಯಾಶ್ ಬ್ಯಾಕು ಕೂಡ ಕನ್ವಿನ್ಸಿಂಗ್ ಆಗಿರಲಿಲ್ಲ. ಆ್ಯಂಡ್ ಇದರಲ್ಲಿ ಕಿಲ್ಲರ್ನ ಮೋಟಿವ್ ಏನು ಅಂತ ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರನೇ ಇರಲಿಲ್ಲ ಇದರಲ್ಲಿ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಎಬೋವ್ ಆವ್ರೇಜ್ ಮೂವಿ ಅಂತೀನಿ. ಇದೊಂದು ಹೆಚ್ಚು ಥ್ರಿಲ್ಲಿಂಗ್ ಸೀನ್ಸ್ಗಳು ಇಲ್ಲದೆ ಇರೋ ಥ್ರಿಲ್ಲರ್ ಸಿನಿಮಾ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ದಟ್ಸ್ ಇಟ್ ಗೈಸ್. ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.